ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಮ್ಮ ಜೊತೆಗೆ ನಾಡಿನ ಇಬ್ಬರು ಹಿರಿಯ ಗಾಯಕರಿದ್ದಾರೆ. ಒಬ್ಬರು ಶ್ರೀಮತಿ ನಾಗಚಂದ್ರಿಕಾ ಭಟ್ ಅವರು, ನಮಗೆಲ್ಲ ಚಿರಪರಿಚಿತರಾದಂಥವರು. ಕನ್ನಡ ಚಲನಚಿತ್ರ ಹಿನ್ನೆಲೆ ಗಾಯನದ ಮೂಲಕ ಬಹಳಷ್ಟು ಜನರನ್ನ ರಂಜಿಸ್ತಾ ಬಂದಂಥವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ನಮಸ್ತೆ, ಧನ್ಯವಾದಗಳು. ಅದೇ ರೀತಿ ನಮ್ಮ ಜೊತೆಗೆ ಇನ್ನೊಬ್ಬ ಹಿನ್ನೆಲೆ ಗಾಯಕರು, ಸುಗಮ ಸಂಗೀತ ಕಲಾವಿದರು ಹಾಗೂ ಪತ್ರಕರ್ತರು ಆಗಿರುವಂಥ ಶ್ರೀಯುತ ಅಚ್ಯುತ್ ಸಂಕೇತಿ ಅವರಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ಮೊದಲೇದಾಗಿ ಶ್ರೀಮತಿ ನಾಗಚಂದ್ರಿಕಾ ಭಟ್ ಅವರ ಮೂಲಕ ನಾನು ನನ್ನ ಪ್ರಶ್ನೆ ಶುರು ಮಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಸಂಸ್ಥೆಯನ್ನು ಶುರು ಮಾಡಿದ್ದೀರಾ, ಹಿನ್ನೆಲೆ ಗಾಯನವನ್ನು ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಸುಗಮ ಸಂಗೀತ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಾ. ಈ ಒಂದು ಜರ್ನಿ ಅಂತ ನೋಡೋದಾದರೆ ನಿಮ್ಮ ಸಂಸ್ಥೆಯ ಮೂಲಕ ಇರ್ಬೋದು, ಒಟ್ಟಾರೆ ಹಿನ್ನೆಲೆ ಗಾಯನ ಮತ್ತು ಸುಗಮ ಸಂಗೀತ ಕ್ಷೇತ್ರದ ನಿಮ್ಮ ಜರ್ನಿಯನ್ನು ಒಂದು ರೀತಿ ಮೆಲುಕು ಹಾಕೋದಾದರೆ, ಒಂದು ಏನಂತೀವಿ ನಾವು ಇನ್ ನಟ್ಶೆಲ್ ಅಂತೀವಿ, ಸ್ವಲ್ಪದರಲ್ಲೇ ಹೇಳೋದಾದ್ರೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಾನೀಗ ಯೋಚನೆ ಮಾಡ್ತಾ ಇದ್ದೇನೆ. ನಾನು ತುಂಬಾ ಸಣ್ಣ ವಯಸ್ಸಿನಲ್ಲೇ ಗಾಯನ ಕ್ಷೇತ್ರಕ್ಕೆ ಬಂದೆ. ನಾನು ಸುಮಾರು 8ನೇ ಕ್ಲಾಸ್ ಕಲಿಯುವಾಗಲೇ ಒಂದು ಬಾಲ ಚಿತ್ರಕ್ಕೆ ಹಾಡುವ ಮೂಲಕ ನಾನು ಗಾಯನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ. ನಾವು ಆಗ ಕಲಿಯುವಂಥ ಸಂದರ್ಭದಲ್ಲಿ ನಮಗೆ ಸ್ಪರ್ಧೆಗಳಿರ್ತಿದ್ವು, ಶಿಬಿರಗಳು ಕಮ್ಮಿ. ಆಮೇಲೆ ನಾವು ಹೆಚ್ಚಾಗಿ ಒಬ್ರು ಟೀಚರ್ ಹತ್ರ ಕಲಿತಾ ಇದ್ವಿ. ಆ ಸಮಯದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳ ದೊಡ್ಡ ಹಿನ್ನೆಲೆ ಗಾಯಕಿ, ಕನ್ನಡದ ಹಿನ್ನೆಲೆ ಗಾಯಕಿಯೊಬ್ರು ಒಂದು ಶಾಲೆ ಶುರು ಮಾಡಿದ್ರು. ನಮ್ಮ ಒಂದು ಮನೆ ಇದ್ದದ್ದು ಇನ್ನೊಂದು ದಿಕ್ಕಿನಲ್ಲಿ, ಬೆಂಗಳೂರದು. ಇವರ ಶಾಲೆ ಇದ್ದದ್ದು ಮತ್ತೊಂದು ದಿಕ್ಕಿನಲ್ಲಿ. ನಮ್ಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗ್ತಿತ್ತು. ಅವಾಗೆಲ್ಲ ನಾನು ಅನ್ಕೊಳ್ತಾ ಇದ್ದೆ, ಏನಾದ್ರೂ ಒಂದು 2 ದಿನ 3 ದಿನದ ಮಟ್ಟಿಗೆ ಹೇಳ್ಕೊಡುವಂಥ ಶಿಬಿರಗಳಿದ್ರೆ ಎಷ್ಟು ಚಂದ ಅಂತೆಲ್ಲ ನಾನು ಅವಾಗ ಅನ್ಕೊಳ್ತಾ ಇದ್ದೆ. ಹೀಗೆ ನನ್ನ ಗಾಯನದ ಪಯಣ ಮುಂದುವರಿತಾ ಬಂತು. ನಾನು ಹಿನ್ನೆಲೆ ಗಾಯಕಿ ಆದೆ, ಹಾಗೆ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದೆ. ಜೊತೆಗೆ ನನಗೆ ಒಂದು ಕನ್ನಡದ ಸಾಹಿತ್ಯದಲ್ಲೂ ಆಸಕ್ತಿ ಇದ್ದಿದ್ರಿಂದ ಸಾಹಿತ್ಯಾಧಾರಿತವಾದ ಸುಗಮ ಸಂಗೀತ ಕ್ಷೇತ್ರವನ್ನ ಅಪ್ಕೊಂಡೆ. ನೀವೆಲ್ಲ ಕಲಾಭಿಮಾನಿಗಳು, ಕಲಾ ಪೋಷಕರು, ಕನ್ನಡ ಪ್ರೇಮಿಗಳು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೀರಿ. ಹೀಗೆ ನಾನು ನನ್ನ ಒಂದು ಈ ಕಲಾಕ್ಷೇತ್ರದ ಒಂದು ಜರ್ನಿನ ಮಾಡ್ತಾ ಬರ್ತಾ ನನಗೆ ಮತ್ತೊಂದು ಆಸೆ ಅನ್ನಿಸ್ತು. ಅಂದರೆ ನಾನೇನು ತಿಳ್ಕೊಂಡಿದ್ದೇನೆ ಅಷ್ಟೂ ವರ್ಷಗಳಲ್ಲಿ ಅದನ್ನ ಬೇರೆಯವರಿಗೆ ದಾಟಿಸ್ಬೇಕು ಅಂತ ಒಂದು ಮನಸ್ಸಾಯ್ತು. ಹಾಗಾಗಿ ಸಣ್ಣ ಮಟ್ಟಿಗೆ ಮನೆಯಲ್ಲೇ ನಾನು ಸಂಗೀತ ಶಾಲೆಯನ್ನ ಸಹ ನಾನು ತೆರೆದಿದ್ದೇನೆ. ಮುಂಚೆ ಅಂದರೆ ಬಹಳ ಮುಂಚೆ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜೂನಿಯರ್ ಮಾಡ್ಕೊಂಡಿದ್ದೆ. ನಂತರ ಈಗ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಾಡ್ತಾ ಇದ್ದೇನೆ. ಇನ್ನೂ ಹೆಚ್ಚು ಕಲಿತಾ ಇದ್ದೇನೆ ನಮ್ಮ ಗುರುಗಳ ಹತ್ರ, ಪಂಡಿತ್ VM ನಾಗರಾಜ್ ಅಂತ. ಹೀಗೆ ಈ ಥರ ಎಲ್ಲ ಕಲಿಕೆ ಮತ್ತೆ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿಯೂ ಸಹ ನಾನು ಅನೇಕ ವಿಷಯಗಳನ್ನ ತಿಳ್ಕೊಳ್ದೆ ಹಾಡ್ತಾ ಬಂದಾಗ. ಅದನ್ನೆಲ್ಲ ಬೇರೆ ಆಸಕ್ತರಿಗೆ ಸದುಪಯೋಗ ಆಗುವಂತೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ನನ್ನ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅದು ಒಬ್ಬ ವ್ಯಕ್ತಿಯ ಮೂಲಕ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾನು ಮನಗಂಡೆ. ಯಾಕಂದ್ರೆ ವ್ಯಕ್ತಿಗಿಂತ ಸಂಘಟನೆ ದೊಡ್ಡದು ಅಂತ ನನ್ನ ಭಾವನೆ. ಯಾವಾಗ ಒಂದು 4 ಕೈಗಳು ಸೇರುತ್ತೋ ಆವಾಗ ಅದಕ್ಕೆ ಶಕ್ತಿ ಹೆಚ್ಚು. ಹಾಗಾಗಿ ಒಂದು ಸಂಸ್ಥೆ ಶುರು ಮಾಡಬೇಕು ಅಂತ ನಾವು ಸಮಾನ ಮನಸ್ಕರು, ಆಸಕ್ತರು ಎಲ್ಲ ಸೇರಿ ಯೋಚನೆ ಮಾಡಿ 10 ವರ್ಷಗಳ ಕೆಳಗೆ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯನ್ನ ಹುಟ್ಟಾಕಿದ್ದಂಥದ್ದು. ಈ ಸಂಸ್ಥೆಯ ಮೂಲಕ ಈಗಾಗಲೇ 10 ವರ್ಷದಿಂದ ಅನೇಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೇವೆ. ದಾಸರ ಪದದ ಒಂದು ದೇವರನಾಮ ದಾಸರ ಪದದ ಕಾಂಪಿಟೇಷನ್ನು, ಕಳೆದ ವರ್ಷ 9ನೇ ಒಂದು ವಾರ್ಷಿಕೋತ್ಸವದ ಪ್ರಯುಕ್ತ ಭಾವಗೀತೆಯ ರಾಜ್ಯವ್ಯಾಪಿ ಭಾವಗೀತೆ ಕಾಂಪಿಟೇಷನ್ ಮಾಡಿದ್ವಿ. ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ. ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ಗೆ ಈ ವರ್ಷ 10ನೇ ವಾರ್ಷಿಕೋತ್ಸವದ ಒಂದು ಸಂಭ್ರಮ, ದಶಮಾನೋತ್ಸವ ಕಾರ್ಯಕ್ರಮ ನಾವು ಇದೇ ಫೆಬ್ರವರಿಯಲ್ಲಿ ಆಯೋಜನೆ ಮಾಡಲಿದ್ದೇವೆ. ಈ ದಶಮಾನೋತ್ಸವದ ಪ್ರಯುಕ್ತ ಏನಾದ್ರೂ ಒಂದು ವಿಶೇಷವಾಗಿ ಮಾಡಬೇಕು ಅಂತನ್ಸಿ ನಾನು ಆಗ್ಲೇ ಹೇಳ್ದಂಗೆ ಬಾಲ್ಯದಿಂದ ನಾನು ಅನ್ಕೊಂಡ್ ಬಂದಂತಹ ಶಿಬಿರ. ಅಂದ್ರೆ ನಾವು ಎಷ್ಟೋ ಜನ ಈಗಾದ್ರೆ ಬಿಡಿ, ಮಾಧ್ಯಮ ಬಹಳ ಒಂದು ಪ್ರಬಲವಾದ ಮಾಧ್ಯಮ, ನಮ್ಮ ಸಾಮಾಜಿಕ ತಾಣಗಳಿರಬಹುದು, ಇನ್ನೂ ಅನೇಕ ಮಾಧ್ಯಮಗಳು ನಮ್ಗೆ ಸಿಗುತ್ತವೆ. ಆದ್ರೆ ನಾವು ಬೆಳೀತಾ ಇದ್ದಂತಹ ಕಾಲದಲ್ಲಿ ಇಷ್ಟು ನಮ್ಗೆ ಪ್ರಚಾರ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಅನೇಕ ಸೆಲಿಬ್ರಿಟೀಸ್ ಅಂತ ನಾವೇನ್ ಹೇಳ್ತೀವಿ, ಸಿಂಗರ್ಸ್ ಅಂದ್ರೆ ಗಾಯಕರು ಇರ್ಬೋದು, ಚಲನಚಿತ್ರ ತಾರೆ ಇರ್ಬೋದು, ಯಾರನ್ನೇ ಆದ್ರೂ ನಮ್ಗೆ ಹಂಗೆ ಸಿಗ್ತಾ ಇರ್ಲಿಲ್ಲ.
ಹಾಗೆ ಅವಾಗ ನಮ್ಗೆ ಆಸೆ ಆಗೋದು, ಇವರೆಲ್ಲ ನಮ್ಗೆ ಹೇಳ್ಕೊಟ್ರೆ ಎಷ್ಟು ಚೆನ್ನಾಗಿರೋದಲ್ವಾ, ಇವರಿಂದ ನಮ್ಗೆ ಏನಾದ್ರೂ ಒಂದು ಸಹಾಯ ಆಗ್ಬೋದೇನೋ ನಮ್ ಗಾಯನಕ್ಕೆ ಅನ್ನೋಂಥದ್ದೆಲ್ಲ ನನ್ನ ಮನಸ್ಸಿನಲ್ಲಿ ಚಿಕ್ಕವಳಿದ್ದಾಗ ಬರ್ತಿತ್ತು. ಬಹುಶಃ ಅದೆಲ್ಲದರ ಮೂರ್ತ ರೂಪ ಅಂತ ನಾನು ಇದನ್ನ ಹೇಳಕ್ ಬಯಸ್ತೇನೆ. ಸಂಗೀತ ರಸಗ್ರಹಣ ಶಿಬಿರ ಅನ್ನುವಂಥದ್ದನ್ನ ನಾವು ದಶಮಾನೋತ್ಸವದ ಪ್ರಯುಕ್ತ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಮೂಲಕ ಆಯೋಜನೆ ಮಾಡ್ತಾ ಇದ್ದೇವೆ. ಅದು ಇದೇ ಬರುವ ಫೆಬ್ರವರಿ 8 ಹಾಗೂ 9ನೇ ತಾರೀಕು ನಡೆಯಲಿದೆ. ಈ ಒಂದು ಶಿಬಿರಕ್ಕೆ ನಮಗೆ ಕೈ ಜೋಡಿಸ್ತಾ ಇದ್ದಾರೆ ನಮ್ಮ ನಾಡಿನ ಹಿರಿಯ ಗಾಯಕರು, ಪತ್ರಕರ್ತರಾದ ಶ್ರೀ ಅಚ್ಯುತ ಸಂಕೇತಿ ಅವರು. ಅವರ ಒಂದು ಸಂಪದ ಸಂಸ್ಥೆಯ ಮೂಲಕ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ, ನೀಡ್ತಾ ಇದ್ದಾರೆ. ಅವರು ಸಹ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿಚಾರವನ್ನ ಬಹುಶಃ ನಾವು ಅವರಿಂದ ತಿಳ್ಕೊಬಹುದು ಅಂತ ಅನ್ಕೊಳ್ತೀನಿ. ಈ ಶಿಬಿರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳಿದೆ, ಅದನ್ನ ಪೋಸ್ಟರ್ ಸಹ ಮಾಡಿದ್ದೇವೆ. ಅದನ್ನ ನಮ್ಮ ಇವರು ನಿರೂಪಕರು ಅದನ್ನ ಮುಂದೆ ನಿಮ್ಗೆ ಹೇಳಲಿದ್ದಾರೆ. ಹಾಗೇನೆ ಅದನ್ನ ಈ ಚಾನೆಲ್ನಲ್ಲೂ ಸಹ ಹಾಕ್ಲಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಮೇಡಮ್, ಸಾಕಷ್ಟು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀರಾ. ಅದೇ ರೀತಿ ನಿಮ್ಮ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಮೂಲಕ ಈ ಒಂದು ಸಂಗೀತ ರಸಗ್ರಹಣ ಶಿಬಿರವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಅಚ್ಯುತ್ ಸಂಕೇತಿ ಅವರು ಕೂಡ ಇದ್ದಾರೆ. ಅವರು ಕೂಡ ಹಿರಿಯ ಗಾಯಕರು. ಅವರು ಪತ್ರಕರ್ತರಾಗಿ, ಮುದ್ರಕರಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವ್ರನ್ನ ನಾವು ಎಲ್ಲರೂ ಗಮನಿಸಿದ್ವಿ. ಆದರೆ ಅವರ ಸಂಗೀತ ಕ್ಷೇತ್ರ ಅನ್ನುವಂಥದ್ದು ಅವರ ಭಾಳ ಮೆಚ್ಚುಗೆಯ ಕ್ಷೇತ್ರ, ಭಾಳ ಇಷ್ಟಪಡುವಂಥ ಅವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರು ಕೂಡ ಈ ಒಂದು ಸಂಗೀತ ರಸಗ್ರಹಣ ಶಿಬಿರದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಕೂಡ ನಿಮ್ಮ ಜೊತೆಗಿದ್ದಾರೆ. ಅಚ್ಯುತ್ ಸಂಕೇತ್ ಅವರು, ಈ ಒಂದು ಶಿಬಿರ ಹೇಗಿರುತ್ತೆ, ಇದರ ಆಯೋಜನೆ ಹೇಗಿರುತ್ತೆ, ಅದ್ರ ಜೊತೆಗೆ ನಿಮ್ಮ ಸಂಗೀತದ ಪಯಣ ಹೇಗೆ ಶುರುವಾಯ್ತು? ಯಾಕಂದ್ರೆ ನೀವೆಲ್ರಿಗೂ ಪತ್ರಕರ್ತರಾಗಿ ಹೆಚ್ಚು ಚಿರಪರಿಚಿತರು. ಈ ಸಂಗೀತ ಕ್ಷೇತ್ರದ ಆರಂಭ ಹೇಗಿತ್ತು, ಇವಾಗ ಯಾವ ಹಂತದಲ್ಲಿದೆ, ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಇದನ್ನ ನಾನು ಹೇಳಬೇಕಾದ್ರೆ ಆಕಾಶವಾಣಿಗೆ ಮೊದಲ ನನ್ನ ಧನ್ಯವಾದ ಅರ್ಪಿಸಬೇಕು. 1975ನೇ ಇಸ್ವಿಯಲ್ಲಿ ಆಕಾಶವಾಣಿಯ ನಂಟು ಬೆಳೀತು. ಅಲ್ಲಿಂದ ಆರಂಭವಾದ ನನ್ನ ಒಂದು ಗಾನದ ಪ್ರಸ್ತುತಿ ಇವತ್ತಿವರೆಗೂ ಅದು ತಗೊಂಬಂದು ನಿಲ್ಲಿಸಿದೆ. ಸೊ ಅಲ್ಲಿ ಬಾಲ ಜಗತ್ತು, ಆ ಬೇರೆ ಬೇರೆ ವೇದಿಕೆಗಳಲ್ಲಿ ನಾವು ಹಾಡ್ಕೋತಾ ಬಂದ್ವಿ. ಆಗಲೇ ಒಂದು ಶಿಸ್ತುಬದ್ಧ ಗಾಯನ ಸಿದ್ಧ ಆಗೋಗಿತ್ತು. ಅದಕ್ಕೆ ಕಾರಣ ಆಕಾಶವಾಣಿ. ಆನಂತರ ಸಾಹಿತ್ಯದ ಅಭಿರುಚಿ ಬೆಳ್ಕೊಂಬಂತು. ನ್ಯಾಷನಲ್ ಮಿಡ್ಲ್ ಸ್ಕೂಲಿಂದ ನಾನು ನನ್ನ ವಿದ್ಯಾಭ್ಯಾಸ ಅಲ್ಲಿಂದ ಮುಂದುವರೆದು ಹೈಸ್ಕೂಲು, ಕಾಲೇಜು ಅಲ್ಲೇ ಕಂಟಿನ್ಯೂ ಆಯಿತು. ಸೊ ಅಲ್ಲಿಯ ವಾತಾವರಣ ಎರಡನೇದು. ಅಲ್ಲಿ ಸಾಹಿತ್ಯಿಕ ವಾತಾವರಣ ಮತ್ತು ಒಂದು ಸಾಂಸ್ಕೃತಿಕ ವಾತಾವರಣ ಏನಿದೆ ಅದು ನಮ್ಮನ್ನು ಒಂದು ಒಳ್ಳೆ ದಿಕ್ಕಿನಡೆಗೆ ನಮ್ಮನ್ನು ಕರ್ಕೊಂಡು ಹೋಯಿತು. ಸೊ ಸಾಹಿತ್ಯ, ಸಂಗೀತ ಎರಡು ಕಣ್ಣುಗಳಾಗಿ ನಾನು ಇವತ್ತಿನವರೆಗೂ ಜೀವಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೊದಲನೇದಾಗಿ ಆಕಾಶವಾಣಿ, ದೂರದರ್ಶನ, ಆನಂತರ ನನ್ನ ಓದಿನ ಇದಕ್ಕೆ ಅವಕಾಶ ವೇದಿಕೆ ಕೊಟ್ಟಂಥ ನ್ಯಾಷನಲ್ ಹೈಸ್ಕೂಲು, ಕಾಲೇಜು ಅಂತ ಹೇಳ್ತೀನಿ. ಆಮೇಲೆ ನಾವು ಆಲ್ಮೋಸ್ಟ್ 40 ವರ್ಷಕ್ಕೂ ಹೆಚ್ಚು ಈಗ ಆ ಗಾಯನ ಪರಂಪರೆಯಲ್ಲಿ ನಾವು ಬೆಳ್ಕೊಂಡ್ಬರ್ತಾ ಇದ್ದೀವಿ. ನಮ್ಮದೊಂದು ತಂಡವನ್ನು ಕಟ್ಕೊಂಡ್ವಿ, ಸ್ವರಮಿಲನ ಅಂತ. ನಿಮಗೆ ಗೊತ್ತಿರೋ ಹಾಗೆ ನಾಡಿನ ಹೆಸರಾಂತ ಸಂಗೀತ ಸಂಯೋಜಕ ನನ್ನ ಸಹಪಾಠಿ ಡಾಕ್ಟರ್ ಎನ್ ರಘು ಮತ್ತು ನಾನು ಇಬ್ಬರು ಸೇರಿಕೊಂಡು ಒಂದು ಸ್ವರಮಿಲನ ಮಾಡಿ, ಏನು ಉದ್ದೇಶಪ್ಪ ಬಹಳ ಅಂತಂದರೆ, ಈಗಾಗಲೇ ಜನಪ್ರಿಯ ಆಗಿರುವ ಸುಗಮ ಸಂಗೀತದ ಭಾವಗೀತೆಗಳನ್ನ ತಗೊಳ್ದೇನೆ ಕಪಾಟುಗಳಲ್ಲಿ ಇರ್ತಕ್ಕಂಥ ಕವನಗಳನ್ನ ಹೊರತೆಗೆದು, ಕವಿ ಜನಪ್ರಿಯರಾಗಿರ್ಬೋದು ಅಥವಾ ಹೆಸರೇ ಇಲ್ಲದ ಅಜ್ಞಾತ ಕವಿನೇ ಆಗಿರ್ಬೋದು, ಆದರೆ ಸಾಹಿತ್ಯಿಕ ಭಾಷೆಯ ಪ್ರಭುತ್ವ ಇರತಕ್ಕಂಥ, ಮಹತ್ವ ಇರತಕ್ಕಂಥ ಸಾಹಿತ್ಯವನ್ನು ತಗೊಂಡು ಅದನ್ನು 15 ದಿವಸ ನಾವು ವಾಚನ ವ್ಯಾಖ್ಯಾನ ಮಾಡ್ತಾ ಇದ್ವಿ ಭಾವಗೀತೆಗಳನ್ನ. ಆಮೇಲೆ ಆನಂತರ ಅದಕ್ಕೊಂದು ಸ್ವರ ಸಂಯೋಜನೆಯನ್ನು ಕೊಡ್ತಾ ಇದ್ವಿ. ಕೇವಲ ಒಂದು ರಾಗದ ಅನ್ವಯ ಮಾಡ್ತಾ ಇರಲಿಲ್ಲ, ಆ ಸಾಹಿತ್ಯ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನಾವು ಕೊಡ್ತಾ ಇದ್ವಿ. ಹಾಗಾಗಿ ಏನಾಯಿತು, ಒಂದು ಚರಣಕ್ಕೂ ಇನ್ನೊಂದು ಚರಣಕ್ಕೂ ಅಗಾಧವಾದ ವ್ಯತ್ಯಾಸ ಆಗ್ತಿತ್ತು. ಒಂದು ರಾಗವನ್ನು ನಾವು ಗುರುತಿಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಅದು ರಾಗಮಾಲಿಕೆನೇ ಆಗ್ತಾ ಇತ್ತು. ಸೊ ಈ ಪ್ರಯೋಗ ನಾವು 35 ವರ್ಷ ಹಿಂದೆನೇ ಮಾಡಿದ್ವಿ. ಆದರೆ ನಾವು ಪ್ರಚಾರಕ್ಕೆ ಹೋಗಲಿಲ್ಲ. ನಮ್ಮದೊಂದು ಸಮಾನ ಮನಸ್ಕರ ಒಂದು ತಂಡ ಕಟ್ಕೊಂಡು ನಾವು ಹಾಡ್ಕೋತಾ ಬಂದ್ವಿ. ನಾಗಚಂದ್ರಿಕಾ ಭಟ್ ಅವರು ಹೇಳಿದ ಹಾಗೆ ಈ ಶಿಬಿರ, ರಸಗ್ರಹಣ ಶಿಬಿರ ಆಗೆಲ್ಲ ಅಷ್ಟು ಜಾಸ್ತಿ ಇರಲಿಲ್ಲ. ಆದರೂ ನಾವು ಯಾವುದೋ ಹೇಗೋ ರೀತಿಯಲ್ಲಿ ಅದನ್ನು ಕಲಿತಾ ನಮಗೆ ಇನ್ನೊಂದು ಅಡ್ವಾಂಟೇಜ್ ಆಗಿದ್ದು, ನನ್ನ ಗುರುಗಳು ಎಚ್ ಕೆ ನಾರಾಯಣ್, ಆಕಾಶವಾಣಿಯ ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಕೂಡ ಆಗಿದ್ದರು. ಹಾಗಾಗಿ ಆಮೇಲೆ ನನ್ನ ಸಮುದಾಯದ, ನಾವು ಸಂಕೇತಿ ಸಮುದಾಯ ಆಗಿರೋದ್ರಿಂದ ನಮ್ಮಲ್ಲಿ ಒಂದು ಕಡ್ಡಾಯವಾಗಿ ಸಂಗೀತ ಅನ್ನೋದು ಒಂದು ಡಿಫಾಲ್ಟ್ ಆಗೋಗಿತ್ತು. ಸೊ ವಾತಾವರಣ, ನಮ್ಮನೆ ವಾತಾವರಣ ಸಂಗೀತ. ಹೀಗಾಗಿ ಈ ಸಂಗೀತ ಸಾಹಿತ್ಯ ನನಗೆ ಬಂತು. ಮುಂದಿನ ದಿನಗಳಲ್ಲಿ ನಾವು ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ, ನಾನು MA ಕನ್ನಡ ಮಾಡ್ತಾ, ಜರ್ನಲಿಸಮ್ ಡಿಪ್ಲೊಮಾ ಮಾಡ್ತಾ, ಪತ್ರಕರ್ತನಾಗಿ
ಬರವಣಿಗೆ ಆರಂಭ ಮಾಡಿದಾಗ ಈ ಥರ ಸಂದರ್ಭಗಳಲ್ಲಿ ಸಾಹಿತ್ಯದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸುಗಮ ಸಂಗೀತ ನನ್ನ ಪ್ರಾಧಾನ್ಯವಾಯಿತು. ಅದನ್ನು ಅಭ್ಯಾಸ ಮಾಡ್ತಾ ಹಾಡು ಹೇಳ್ಕೊಡ್ತಾ ಹಾಡ್ತಾ ಚಿತ್ರಸಂಗೀತಕ್ಕೂ ಎಂಟ್ರಾದೆ. ಹಿನ್ನೆಲೆ ಗಾಯನಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಬೀಳುಕರತ್ತವರು ಕಲ್ಪಿಸಿಕೊಟ್ರು. ನಕ್ಕಳ ರಾಜ್ಕುಮಾರಿ ಚಿತ್ರಕ್ಕೆ ಹಿನ್ನೆಲೆ ಗಾಯಕನಾಗಿ ನನ್ನ ಆಯ್ಕೆ ಮಾಡಿದ್ರು. ನನ್ನ ಜೊತೆ ಅನೇಕ ಹಿರಿಯ ಗಾಯಕರು ಅವತ್ತಿನ ದಿವಸ ಹಾಡಿದ್ರು. ಮನೋರಂಜನ ಪ್ರಭಾಕರ್ ಇದ್ದರು. ಆ ನಂತರ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಅವರ ಹಾಡುಗಳಿಗೆ ಸಾಹಿತ್ಯ ಕೊಡುವ, ನಮ್ಮ ಹಾಡನ್ನು ಅವರು ಹಾಡುವ ಈ ಎಲ್ಲ ಅವಕಾಶಗಳು ತಾನಾಗಿ ಬಂತು. ದೂರದರ್ಶನ ಪ್ರಾರಂಭ ಆದಾಗ ಅಲ್ಲೂ ಆ್ಯಕ್ಟ್ ಮಾಡ್ತಾ, ಅಲ್ಲಿ ಸ್ಕ್ರಿಪ್ಟ್ ಬರೀತಾ, ರೂಪಕಗಳನ್ನ ಬರೀತಾ, 1 ಎಪಿಸೋಡು, 2 ಎಪಿಸೋಡು, 20 ಎಪಿಸೋಡು ಈ ರೀತಿ ಬರವಣಿಗೆ ಈ ರೀತಿ ಸಮಗ್ರವಾಗಿ ಬೆಳೀತಾ ಈ ಬಂದ ಅವಕಾಶಗಳನ್ನ ಬಿಡದೇನೆ ಇಲ್ಲಿವರೆಗೂ ಕೂಡ ಏಕಪ್ರಕಾರವಾಗಿ ಇತ್ತೀಚಿಂದ ಹೇಳಬೇಕು ಅಂತಂದರೆ ಆಕಾಶವಾಣಿ ನನ್ನ ಬಿಟ್ಟಿಲ್ಲ ಅನ್ನೋಕ್ಕೆ ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ ಅದರ ಕನ್ನಡ ಅನುವಾದಕನಾಗಿ ಈಗಲೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅದು ನನ್ನ ಭಾಗ್ಯ. 2 ತಿಂಗಳಿಗೆ ಒಂದ್ಸರಿ ಅವರ ಸ್ಪೀಚ್ ಏನು ಬರುತ್ತೆ ಅದನ್ನು ಅಲ್ಲೇ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಹೋಗ್ತೀವಿ. ಅದೇ ಸಮಯಕ್ಕೆ ಅವರ ಭಾಷಣ ಮುಗಿದ ನಂತರ ಅಲ್ಲೇ ಸ್ಥಳದಲ್ಲೇ ಅನುವಾದ ಮಾಡಿ ಅಲ್ಲೇ ಮತ್ತೆ ನಿಲಯದ ಕಲಾವಿದರು ಅದನ್ನು ವಾಚನ ಮಾಡುವ ಒಂದು ಒಳ್ಳೆಯ ಸವಾಲಿನ ಕೆಲಸ. ಅದನ್ನು ಅವಕಾಶ ಕೊಟ್ಟಂತ ಮತ್ತೆ ಆಕಾಶವಾಣಿಗೆ ನಾನು ಋಣಿಯಾಗಿರ್ತೀನಿ. ಅಲ್ಲೂ ಕೂಡ ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡುವ ಒಂದು ಇದು, ಆಮೇಲೆ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡುವ ಕೆಲಸವನ್ನು ಕೂಡ ಮಾಡ್ಕೊಂಡ್ಬರ್ತಾ ಇದ್ದೀನಿ. ಇದಿಷ್ಟು ನನ್ನ ಜರ್ನಿ. ಮೇಡಮ್, ಈ ರಸಗ್ರಹಣ ಶಿಬಿರ ಅಂತ ಬಂದಾಗ ನಾವು ಯುವ ಪೀಳಿಗೆ, ಅದರಲ್ಲೂ ಈಗಿನ ಜನ್ರೇಷನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ನಾವು ನೋಡ್ತೀವಿ, ಚಲನಚಿತ್ರ ಗೀತೆಗಳನ್ನ ಹಾಡ್ತಾರೆ. ಅವ್ರಿಗೆ ಭಾಳ ಬೇಸಿಕ್ ಆಗಿದೆ ಅಂತ ಒಂದು ಸಂಗೀತದ ಜ್ಞಾನ ಕೂಡ ಇರೋದಿಲ್ಲ. ಈ ಥರ ಶಿಬಿರಗಳನ್ನು ಮಾಡೋದ್ರಿಂದ ಅವರಿಗೆ ಒಂದಿಷ್ಟು ಸಂಗೀತದ ಅಭಿರುಚಿ ಬರುವಂಥದ್ದು, ಬೇಸಿಕ್ಸ್ ಗೊತ್ತಾಗುವಂಥದ್ದು, ಫಂಡಮೆಂಟಲ್ ಆಗಿ ಏನು ಕಲಿಬೇಕು ಸಂಗೀತಕ್ಕೆ ಅನ್ನುವಂಥದ್ದು, ಮತ್ತು ಅವ್ರಿಗಿರುವಂಥ ಒಂದು ಒಳ್ಳೆ ಕಂಠಸಿರಿ ಇರುತ್ತೆ, ಅದನ್ನು ಹೇಗೆ ಪ್ರಸ್ತುತಪಡಿಸಬೇಕು, ಹೇಗೆ ಸಂಗೀತವನ್ನು ಕಲಿಬೇಕನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ಅವಕಾಶಗಳು ಜಾಸ್ತಿ ಇದೆ, ಆದರೆ ಕಲಿಯೋದಕ್ಕೆ ಅವಕಾಶಗಳು ಕಡಿಮೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ರಸಗ್ರಹಣ ಶಿಬಿರ ಎಷ್ಟು ಮಹತ್ವದ್ದಾಗಿದೆ ಅನ್ನುವಂಥದ್ದು. ಒಂದು ಬಹಳ ಒಳ್ಳೆಯ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಈಗ ಕಲಿಯೋ ಅವಕಾಶಗಳು ಜಾಸ್ತಿ ಇದಾವೆ. ಅದರಲ್ಲೂ ನಮ್ಗೆ ಬೆರಳು ತುದಿ ಅಂತಾರಲ್ಲ, ಟಿಪ್ ಆಫ್ ದ ಫಿಂಗರ್ ಅನ್ನೋ ರೀತಿನಲ್ಲಿ ಮೊಬೈಲ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಸಿಕ್ಬಿಡುತ್ತೆ. ಅಂದ್ರೆ ನಿಮ್ಗೆ ಈಗ ಒಂದು ಯೂಟ್ಯೂಬ್ ಅಂತ ಹೋದ್ರೆ ಅಥವಾ ಆನ್ಲೈನ್ ಇಂಟರ್ನೆಟ್ ಮೂಲಕ ನಿಮ್ಗೆ ಬೇಕಾದಷ್ಟು ಕಲಿಯೋ ಸಾಧನಗಳು ಸಿಗ್ತವೆ. ಅದರಲ್ಲೂ ನೀವು ನೋಡಿದ್ರೆ ದಿನ ಬೆಳಗಾದ್ರೆ ಯೂಟ್ಯೂಬ್ ನಲ್ಲಿ ಕಲಿಸೋ ಅನೇಕ ಶಿಕ್ಷಕರು ನೋಡ್ತೀವಿ ನಾವು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವಿ ಅಂತ ನಾವು ಯೋಚನೆ ಮಾಡಿದಾಗ ನನಗೆ ಒಬ್ಬ ಶಿಕ್ಷಕಿಯಾಗಿ ಹಾಗೇನೆ ಒಬ್ಬ ಗಾಯಕಿಯಾಗಿ ಅನ್ಸೋದು, ಒಂದ್ ಹಂತದವರೆಗೆ ಅದು ನಮ್ಗೆ ಸಹಾಯ ಮಾಡುತ್ತೆ. ಆದ್ರೆ ಗುರುಗಳ ಮೂಲಕ ಒಂದು ಕಲಿಯುವಂತ ವಿದ್ಯೆ ಇದೆಯಲ್ಲ, ಅದಕ್ಕೆ ಸಮಾನ ಅದಲ್ವೇ ಅಲ್ಲ ಅಂತ ನಾನ್ ಭಾವಿಸ್ತೇನೆ. 2-3 ವಿಚಾರಗಳನ್ನ ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ನಮ್ಮ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿ ಬಂತು. ಆ ಪ್ರಯುಕ್ತ ಇಡೀ ಒಂದು ಪ್ರಪಂಚವೇ ಆ ಇಂಟರ್ನೆಟ್ ಅನ್ನೋ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಏನಂದ್ರೆ ನಮ್ಮ ಎಲ್ಲ ದೈನಂದಿನ ಕೆಲಸ ಕಾರ್ಯಗಳಿಗೂ ನಾವು ಆ ಇಂಟರ್ನೆಟ್ ಜಾಲತಾಣಗಳನ್ನೇ ನಾವು ಅವಲಂಬಿಸ್ಬೇಕಾದಂತ ಒಂದು ಅನಿವಾರ್ಯತೆ ಒದಗಿ ಬಂತು. ಆ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಶಾಲೆಯನ್ನು ಸೇರಿದಂತೆ ಅನೇಕ ರೀತಿಯ ವಿದ್ಯೆಯನ್ನ ಅದ್ರ ಮೂಲಕ ಕಲಿಯುವಂತಾಯ್ತು. ಅದರಿಂದ ಸಮಸ್ಯೆ ಅನ್ನೋದಕ್ಕಿಂತ ಒಂದು ಹ್ಯೂಮನ್ ಟಚ್ ಅಥವಾ ಪರ್ಸನಲ್ ಟಚ್ ಕಮ್ಮಿ ಆಗೋಯ್ತು. ಯಾವಾಗ್ಲೂ ನಾವೇನ್ ಹೇಳ್ತೀವಿ, ಈಗ ಹಂಗಾರೆ ಜಾಲತಾಣಗಳಲ್ಲಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದ್ರ ಮೂಲಕ ಇನ್ನೂ ಒಂದಷ್ಟು ಕೆಲಸಗಳಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಜಾಲತಾಣಗಳಾದ್ರೂ ಆ ಪ್ರೀತಿ, ಆ ಭಾವನೆ, ಆ ಸಂಬಂಧಗಳನ್ನ ನಮ್ಗೆ ಒದಗಿಸ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ಆ ಗುರು ಶಿಷ್ಯ ಬಾಂಧವ್ಯ ಅನ್ನೋಂಥದ್ದು ಇರ್ಬೋದು, ಅಥವಾ ನೇರವಾಗಿ ಕೂತ್ಕೊಂಡು ನಮ್ಗೆ ಈ ಶಿಬಿರ ಮೂಲಕ ಕಲಿಯುವಂಥದ್ದಿರ್ಬೋದು, ಆ ರೀತಿಯ ಅನುಭವಗಳನ್ನ ಕೊಡೋದಕ್ಕೆ ಯಾವ ವರ್ಚುವಲ್ ವರ್ಡ್ಗೂ ಸಾಧ್ಯ ಇಲ್ಲ. ಅದು ಸಣ್ಣ ವಿಚಾರವೇ ಆಗಿರ್ಬಹುದು, ದೊಡ್ಡ ವಿಚಾರವೇ ಆಗಿರ್ಬೋದು. ಆಮೇಲೆ ಎಷ್ಟೋ ವಿಚಾರಗಳನ್ನ ಕಲಿಸೋದಕ್ಕೆ ನಾವು ಬಾಯಿಂದ ಹೇಳೋ ಅಗತ್ಯ ಇರಲ್ಲ. ನಮ್ಮ ನಡೆ ನುಡಿ ಇದ್ರ ಮೂಲಕನೇ ಕಲಿಯುವಂತ ಅನೇಕ ವಿಚಾರಗಳಿರ್ತವೆ. ಅನೇಕ ಹಿರಿಯ ಕಲಾವಿದರನ್ನ ನೋಡಿ ಕೇಳಿ ಕಲಿಯುವಂಥದ್ದು ಅನೇಕ ವಿಚಾರಗಳಿರ್ತವೆ. ಈ ಶಿಬಿರಗಳು ಅಂಥದಕ್ಕೆಲ್ಲ ಬಹಳಷ್ಟು ಸಹಕಾರಿ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅಂಥ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಅವ್ರು ಯಾವ ರೀತಿ ಹಾಡ್ತಾರೆ, ಯಾವ ರೀತಿ ಧ್ವನಿಯನ್ನ ಉಚ್ಚಾರಣೆ ಮಾಡ್ತಾರೆ, ಅದೆಲ್ಲ ಸಣ್ಣ ಸಣ್ಣ ವಿಚಾರಗಳು. ಅದೆಲ್ಲ ನಾವು ಗಮನಿಸ್ಬೇಕಾಗುತ್ತೆ. ಅದನ್ನ ಗಮನಿಸ್ತಾರೆ ಸಹ ಎಷ್ಟೋ ಜನ.
ಅವ್ರು ಹೇಳ್ತಾರೆ, ಈಗ ನಾನು ಹೇಳೋದಾಯ್ತು ಅಂದ್ರೆ ಅನೇಕ ವಿಚಾರಗಳು ನಾನು ಚಲನಚಿತ್ರ ಕ್ಷೇತ್ರದಲ್ಲಿ ಹಾಡ್ತಾ ಇದ್ದಂತ ಕಾಲದಲ್ಲಿ ಎಷ್ಟೆಷ್ಟೋ ಒಂದು ಏನಂದ್ರೆ ಲತಾ ಮಂಗೇಶ್ಕರ್ ಹಾಗ್ ಮಾಡ್ತಾರಂತೆ, ಚಿತ್ರ ಅವ್ರು ಹೀಗ್ ಮಾಡ್ತಾರಂತೆ ಅಂತೆಲ್ಲ ಹೇಳೋರು. ಆದ್ರೆ ಎಲ್ಲ ಗಾಯಕರಿಗೂ ಒಂದು ಸಮಾನ ವಿಷಯ ನಾನು ಗಮನಿಸಿದ್ದೇನು ಅಂತಂದ್ರೆ, ಎಲ್ಲ ಗಾಯಕಿಯರು ಅತ್ಯಂತ ಎತ್ತರದ ಧ್ವನಿಯಲ್ಲಿ ಮಾತಾಡಲ್ಲ. ಯಾರೇ ಆದ್ರೂ ಒಂದು ಸ್ಪಷ್ಟವಾಗಿ ಎಲ್ರಿಗೂ ಕೇಳಿಸೋ ರೀತಿನಲ್ಲಿ ಸಣ್ಣ ಧ್ವನಿಯಲ್ಲೇ ಮಾತಾಡ್ತಾರೆ ಗಾಯಕಿಯರು. ಬೇರೆಯವರು ವಿಚಾರ ಅಲ್ಲ, ಇದನ್ನ ನಾನೇ ಗಮನಿಸ್ದೆ. ಅದು ಹಾಗೆ ಎಷ್ಟೋ ವಿಚಾರಗಳನ್ನ ನಾವು ಗಮನಿಸ್ತಾ ಬರ್ತೀವಿ. ಅಂತ ವಿಚಾರಗಳನ್ನ ಗಮನಿಸೋದಕ್ಕೆ ಈ ಒಂದು ರಸಗ್ರಹಣ ಶಿಬಿರ ವೇದಿಕೆ ಆಗುತ್ತೆ. ಆಮೇಲೆ ಇವಾಗ ತುಂಬಾ ಕಮ್ಮಿ ಆಗೋಗಿದೆ. ನಾನು ಆಗ್ಲೇ ಹೇಳ್ದಂಗೆ ಈ ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳಿಂದ ನಾವು ಕಲಿಬಹುದು ಅಂತ ನಾವು ಅನ್ಕೊಳ್ತೀವಿ, ಬಟ್ ಅದ್ರಲ್ಲಿ ಮುಳುಗ್ ಹೋಗ್ತೀವಿ. ಅದೊಂದು ಮಾಯೆ. ಈ ಚಾನೆಲ್ ಅಲ್ಲಿ ಏನ್ ಬರ್ತಾ ಇದೆ ನೋಡ್ತೀವಿ, ಇದ್ ಸಖತ್ತಾಗಿದೆಪ್ಪ ಕಲ್ಯಾಣ ಅನ್ಕೋತೀವಿ. ಆಮೇಲೆ ಅದ್ ಅನ್ಕೊಂಡು ಇನ್ನೊಂದ್ ಯಾವ್ದೋ ಕಾಣುತ್ತೆ, ಅದ್ರ ಕಡೆ ಹೋಗ್ತೀವಿ. ಹಂಗೆ ಜಂಪ್ ಅಂದ್ಕೊಂಡು ಹೋಗಿ ಕಡೆಗೆ ಏನು ಕಲಿಯಕ್ಕೆ ಆಗಲ್ಲ. ಅದೇ ನಾವು ಅದನ್ನೆಲ್ಲ ಬಿಟ್ಟು ಒಂದ್ ಕಡೆ ಕೂತು ಕಲಿತೀವಿ ಅಂತ ಬಂದಾಗ ಆ ಸಂಗೀತಮಯ ವಾತಾವರಣದಲ್ಲಿ ನಾವು ಎಷ್ಟೋ ವಿಚಾರಗಳನ್ನ ಕಲಿಯೋ ಸಾಧ್ಯತೆಗಳಿದೆ. ಅದು ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು. ಹಾಗಾಗಿ ಈ ರಸಗ್ರಹಣ ಶಿಬಿರ ಇಂದಿನ ದಿನಮಾನಕ್ಕೆ ಬಹಳ ಅತ್ಯಗತ್ಯವಾದ ಒಂದು ವೇದಿಕೆಯನ್ನ ಒದಗಿಸ್ಕೊಡುತ್ತೆ. ಯಾಕಂದ್ರೆ ಮನಸ್ಸುಗಳನ್ನು ಬೆಸಿಬೇಕಲ್ಲಿ. ಬರೀ ನಾವು ಹಾಡು ಹೇಳ್ಕೊಡ್ತೀವಿ, ಸಂಗೀತ ಹೇಳ್ಕೊಡ್ತೀವಿ ಅಂತಲ್ಲ, ಆ ಸಂಗೀತಮಯ ವಾತಾವರಣವೇ ಒಂದ್ ರೀತಿ ಮನಸ್ಸಿಗೆ ಆಹ್ಲಾದಕರ. ಹಾಗೇನೆ ಆ ಒಂದು ಸಮಾನ ಮನಸ್ಕರು ಅಲ್ಲಿ ಬರುವಂಥವ್ರು ಯಾರು ಸಂಗೀತ ಬೇಡ ಅನ್ನೋರು ಬರಲ್ಲ. ಎಲ್ರೂ ನಮಗ್ ಸಂಗೀತ ಬೇಕು, ಹಾಡೋದ್ ಬೇಕು, ಎಲ್ಲ ಬೇಕು ಅನ್ನೋಂಥವ್ರು ಬರೋದ್ರಿಂದ ಆ ಒಂದು ಇಂಟ್ರಾಕ್ಷನ್ ಅಂತ ನಾವೇನ್ ಹೇಳ್ತೀವಿ, ಅದ್ರ ಮೂಲಕ ಪರಸ್ಪರ ಮಾತುಕತೆಯಿಂದ, ಆಮೇಲೆ ಅಲ್ಲಿ ಬರೋ ಸಂಪನ್ಮೂಲ ವ್ಯಕ್ತಿಗಳು ಹೇಳೋದನ್ನ ಚಿಂತನ ಮಂಥನಕ್ಕೆ ಒಳಪಡಿಸ್ತಾರೆ. ನಮ್ಗೆ ಸಿಗೋದೊಂದು 10 ನಿಮಿಷ ಆಗ್ಬೋದು. ಅಂದ್ರೆ ಊಟದ ಸಮಯದಲ್ಲಿ ಅವ್ರು ಏನ್ ಹೇಳ್ಕೊಟ್, ಅದ್ ಹಂಗೆ ಹೇಳ್ಕೊಟ್ರಲ್ವಾ, ಅದ್ ಹಂಗಲ್ವಾ ಅರ್ಥ ಅಂತ ಕೇಳ್ತಾರೆ. ಇಲ್ಲ ಇದ್ ಹಂಗಲ್ಲ ಹಿಂಗೆ ಅಂತ ಇನ್ಯಾರೋ ಹೇಳ್ತಾರೆ. ಈ ರೀತಿ ಕಲಿಯೋ ಅವಕಾಶಗಳು ವಿಪುಲವಾಗುತ್ತೆ. ನಂತರ ಅವ್ರಿಗೆ ಅಕಸ್ಮಾತ್ ಆ ಶಿಬಿರ ಇಷ್ಟ ಆಯ್ತು ಅಂದ್ರೆ ಮತ್ತೊಮ್ಮೆ ಮಾಡಿ, ಮಗದೊಮ್ಮೆ ಮಾಡಿ ಅಂತ ಬಂದಾಗ ಆ ಕಲಿಯುವಿಕೆಯ ಒಂದು ಸರಣಿ ಮುಂದುವರಿತಾ ಹೋಗುತ್ತೆ. ಅದ್ ನಾವೇ ಮಾಡ್ಬೇಕು ಅಂತಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಆ ರೀತಿ ಕಲಿಯೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಇದಾಗಲಿದೆ ಅನ್ನೋದು ನಮ್ಮೆಲ್ಲರ ಒಂದು ಭರವಸೆ, ಆಶಯ, ನಂಬಿಕೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಅದೇ ನೀವು ಹೇಳಿರುವಂಥದ್ದು ಬಹಳ ಮಹತ್ವದ ವಿಷಯ ಮೇಡಮ್. ಈಗ ಆನ್ಲೈನಲ್ಲಿ ಕಲಿಯೋದಕ್ಕೂ ನೇರವಾಗಿ ಬಂದು ಕಲಿಯೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಇಲ್ಲಿ ಗುರು ಶಿಷ್ಯ ಸಂಬಂಧಗಳು ಬೆಸುಗೆ ಆಗುತ್ತೆ ಮತ್ತು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನು ಮಾಡೋದಕ್ಕೂ ಅವಕಾಶ ಇರುತ್ತೆ. ನಾವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ, ಗಾಯಕರನ್ನ ಹಾಡಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅದರಲ್ಲಿ ಇನ್ನೂ ಸ್ವಲ್ಪ ಇವ್ರನ್ನ ಇಂಪ್ರೂವೈಸ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು, ಇವ್ರು ಇಲ್ಲೆಲ್ಲ ತಪ್ಪು ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಅದು ಅನಿಸಿರುತ್ತೆ. ಆದರೆ ಅವ್ರನ್ನ ಹೇಗೆ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು, ಹೇಗೆ ಇಂಪ್ರೂವೈಸ್ ಮಾಡ್ಕೊಳ್ಬೇಕು, ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ, ಈ ಏರಿಳಿತೆಗಳಿರ್ಬೋದು, ಸ್ವರಗಳಿರ್ಬೋದು, ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳು ಅಲ್ಲಿ ಗೊತ್ತಾಗಲ್ಲ ಆನ್ಲೈನಲ್ಲಿ ಕಲಿಯುವಾಗ. ಪೂರ್ವಕವಾಗಿ ಹೇಳ್ಬೇಕಾದ್ರೆ ಮನೋಧರ್ಮ ಅಂತ ಹೇಳ್ತೀವಿ ಗಾಯಕರಿಗೆ. ಮನೋಧರ್ಮ ಈ ನೆನ್ನೆ ಕಚೇರಿ ಕೊಟ್ಟಿರ್ಬೋದು, ಇವತ್ತು ಇನ್ನೊಂದು ರೀತಿ ಕೊಡ್ತಾರೆ ಅವರು. ಯಾವುದೋ ಪೂರ್ವ ಸಿದ್ಧತೆ ಇರಲ್ಲ. ಮನೋಧರ್ಮ ಇಂಪ್ರೂವೈಸೇಷನ್ ಅದು. ಸೊ ಅದನ್ನು ಆನ್ಲೈನಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಇಂಟ್ರಾಕ್ಷನ್ ಇರೋದ್ರಿಂದ ಅವರ ನಾಲೆಡ್ಜನ್ನ ವಿಸ್ತರಣೆ ಮಾಡೋದಂಥ ಒಂದು ವೇದಿಕೆನೂ ಆಗುತ್ತೆ. ಅವರ ಮನೋಧರ್ಮದಕ್ಕೆ ಒಂದು ಪೂರಕವಾಗಿ ಒಂದು ಪ್ರೇರಣಾ ಶಕ್ತಿಯನ್ನು ಕೊಡುತ್ತೆ ನೀವು ಹೇಳ್ದಂಗೆ. ಪೂರಕವಾಗಿ ಅಂತ ಹೇಳ್ದಂಗೆ, ಈಗ ಥಿಯರಿ ಬೇರೆ, ಪ್ರಾಯೋಗಿಕವಾಗಿ ಕಲಿಯೋದ್ ಬೇರೆ. ಅದು ನಮ್ ಯೂಟ್ಯೂಬ್ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ ಅಂತ ಆದ್ರೂನು ಸಹ, ಈಗ ನಾನು ಅದನ್ನ ಅಳವಡಿಸ್ಕೊಂಡು ನಾನು ಕಲಿತೀನಿ ಅಂತ ಹೋದಾಗ ನನಗೆ ಇನ್ನೇನೋ ಒಂದ್ ಸಮಸ್ಯೆ ಎದುರಾಗುತ್ತೆ. ಆ ಸಮಸ್ಯೆಗೆ ಅಲ್ಲಿ ಉತ್ತರ ಇರಲ್ಲ ಯೂಟ್ಯೂಬ್. ಅದನ್ನ ಫಾಲೋ ಮಾಡ್ಬೇಕಷ್ಟೇ. ನಮ್ಗೆ ಏನಾದ್ರು ಡೌಟ್ಸ್ ಬಂದಾಗ ಕ್ಲಾರಿಫೈ ಮಾಡ್ಕೊಳ್ಳಕ್ಕೆ ಒಬ್ಬ ಗುರು ಬೇಕೇ ಬೇಕಾಗ್ತಾರೆ. ಆಮೇಲೆ ಅವ್ರಿಗಾಗಿ ಒಂದು ಗುರು ಪರಂಪರೆ ಇದ್ದು ಅವ್ರು ಕಲಿತಾ ಇದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಆ ಗುರು ಪರಂಪರೆ ಮೂಲಕ ಇನ್ನೂ ಒಂದಷ್ಟು ಏನೋ ಜಾನರ್ಸ್ ಅಂತ ನಾವು ಪ್ರಕಾರಗಳು ಅಂತೀವಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ, ಶಾಸ್ತ್ರೀಯ ಸಂಗೀತ ಕಲಿಯೋರು ಬೇರೆ ಏನನ್ನು ಹಾಡಬಾರ್ದು ಅನ್ನೋಂಥ ಒಂದು ನಿರ್ಬಂಧ ಇರ್ತಿತ್ತು. ಆದ್ರೆ ಈಗ ಆ ರೀತಿ ಇಲ್ಲ. ಅನೇಕ ಜನ ಗುರುಗಳು ಬಹಳ ವಿಶಾಲ ಮನಸ್ಸಿನಿಂದ ಎಲ್ಲ ಕಲಿಬಹುದು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವರಿಗೆ ಆ ಒಂದು ಪ್ರಕಾರ ಹೇಳ್ಕೊಡುವಷ್ಟು ಪರಿಣತಿ ಇರಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಒಂದು ಶಿಬಿರಗಳು ಆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗ ಆಗುತ್ತೆ, ಉಪಕಾರಿ ಆಗತ್ತೆ. ಏನಂದ್ರೆ ಇದು ನಿಮ್ಗೆ ವರ್ಷ ಇಡೀ ಇರಲ್ಲ. ಅವರ ಮೂಲ ಗುರುಗಳ ಹತ್ರ ಅವ್ರು ಕಲಿತಾನೆ ಈ ಪ್ರಕಾರನ ಹೇಗ್ ಹಾಡ್ಬೋದು, ಅದನ್ನ ಹೇಗೆ ನಾವು ಅಳವಡಿಸ್ಕೊಳ್ಬೋದು ಅನ್ನೋದಕ್ಕೆ ಒಂದು ವೇದಿಕೆ, ಒಂದು ಅವಕಾಶ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಅಚ್ಯುತ್ ಅವರೇ, ಈ
ಆನ್ಲೈನ್ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಮತ್ತು ಸಾಕಷ್ಟು ಮೇಡಮ್ ಹೇಳಿದಂಗೆ ಇವತ್ತು ಅವಕಾಶಗಳಿದೆ ಯುವ ಪ್ರತಿಭೆಗಳಿಗೆ. ಅದು ಸಾಮಾಜಿಕ ಮಾಧ್ಯಮ ಇರ್ಬೋದು, ಟಿವಿ ಚಾನೆಲ್ಗಳಿರ್ಬೋದು, ಬೇರೆ ಬೇರೆ ವೇದಿಕೆಗಳಲ್ಲಿ ಅವಕಾಶ ಇದೆ. ಆದ್ರೆಲ್ಲ ಒಂದ್ ಕಡೆ ಕಲಿಸಿಕೊಡುವಂಥವ್ರು, ಹೇಳಿಕೊಡುವಂಥ ಗುರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಸರಿಯಾಗಿ ಯುವ ಜನಾಂಗಕ್ಕೆ ಸಂಗೀತವನ್ನು ಹೇಳ್ಕೊಡುವಂಥವ್ರು ಕಡಿಮೆ ಆಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮಾಡ್ತಾ ಇರುವಂಥ ಶಿಬಿರ ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ಕೇವಲ ಒಂದು ಜಾನರ್ಗೆ ನಾವು ಅಂಟ್ಕೊಂಡಿಲ್ಲ. ಪ್ರಧಾನವಾಗಿ ಸುಗಮ ಸಂಗೀತ, ಜಾನಪದ ಗೀತೆ ಮತ್ತು ಹಿನ್ನೆಲೆ ಗಾಯನ, ಈ ಮೂರನ್ನು ಕೂಡ ಬಹಳ ಬ್ಲೆಂಡ್ ಮಾಡ್ತಾ ಇದ್ದೀವಿ. ಹದ ಬೆರೆತ ರೀತಿಯಲ್ಲಿ, ಪಾಕದ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಒಳ್ಳೆ ವಾಯ್ಸ್ ಇರುತ್ತೆ, ಅವರ ವಾಯ್ಸ್ ಕಲ್ಚರ್ನ ನಾವು ಇನ್ನೂ ಇಂಪ್ರೂವೈಸ್ ಮಾಡ್ತೀವಿ. ಇಲ್ಲಿ ಅವ್ರ ವಾಯ್ಸ್ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ, ಆದರೆ ಅವರ ಧ್ವನಿ ಮಾಧುರ್ಯತೆಯನ್ನು ಇನ್ನೂ ಪರಿಪಕ್ವತೆಯನ್ನು ಮಾಡಿಕೊಡ್ತೀವಿ. ಆ ದೃಷ್ಟಿಯಿಂದ ಈ ಶಿಬಿರಗಳು ಹೆಲ್ಪ್ ಆಗುತ್ತೆ. ಆಮೇಲೆ ಇದು ನನಗಲ್ಲ, ಇದು ನನ್ನ ಜಾನಪದ, ನಾನು ಹಾಡೇ ಇಲ್ಲ, ನನಗೆ ಬರಲ್ಲ ಅನ್ನುವ ಒಂದು ಅಭಿಪ್ರಾಯಗಳು ಕೆಲವರಲ್ಲಿರುತ್ತೆ. ಅಥವಾ ಕೆಲವರಲ್ಲಿ ಕೀಳರಿಮೆ ಅಂತಲೂ ಅನ್ಕೋತೀನಿ. ಇವಾಗ ಸಿನಿಮಾ ಹಾಡಿದ್ರೆ ಅದು ನನಗಲ್ಲ, ಅದು ಯಾರು ಏನು ಅನ್ಕೋತಾರೋ ಅನ್ನುವ ಒಂದು ಮಡಿವಂತಿಕೆ ಕೆಲವರಲ್ಲಿದೆ, ನಾನು ನೋಡಿದ್ದೀನಿ. ಹಾಗಾಗಿ ಸುಗಮ ಸಂಗೀತ ಹಾಡುವವರು ಹಿನ್ನೆಲೆ ಗಾಯನ ಹಾಡಬಾರ್ದು ಅಥವಾ ಸಿನಿಮಾ ಸಂಗೀತ ಹಾಡಬಾರ್ದು ಅನ್ನುವ ಯಾವುದೇ ಕಟ್ಟುಪಾಡುಗಳಿಲ್ಲ. ಈಗ ಎಷ್ಟೋ ಜನ ಸುಗಮ ಸಂಗೀತ ಹಾಡ್ಕೊಂಡೇ ದೊಡ್ಡ ಮಟ್ಟದಲ್ಲಿ ಹಿನ್ನೆಲೆ ಗಾಯಕರಾಗಿದ್ದಾರೆ. ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಶಾಸ್ತ್ರೀಯ ಸಂಗೀತವನ್ನೂ ಬಿಟ್ಟಿಲ್ಲ. ಈಗ ಜೇಸುದಾಸನ ಅವ್ರನ್ನ ನಾವು ಉಲ್ಲೇಖ ಮಾಡೋದಾದರೆ, ಶಾಸ್ತ್ರೀಯ ಸಂಗೀತದಲ್ಲಿ ದೊಡ್ಡ ಹೆಸರು ಜೇಸುದಾಸ್ ಅವರು. ಆದರೆ ಹಿನ್ನೆಲೆ ಗಾಯಕರಾಗಿಯೂ ಕೂಡ ಅವರು ತಮ್ಮ ತನವನ್ನು ಛಾಪನ್ನು ಮೂಡಿಸಿದ್ರು. ಅಂದರೆ ಏನರ್ಥ, ಶಾಸ್ತ್ರೀಯ ಸಂಗೀತಕ್ಕೂ ಅವರು ನ್ಯಾಯ ಕೊಟ್ಟರು, ಅದೇ ರೀತಿಯಲ್ಲಿ ಹಿನ್ನೆಲೆ ಗಾಯನಕ್ಕೂ ಅಷ್ಟೇ ನ್ಯಾಯ ಕೊಟ್ಟರು. ಎರಡರಲ್ಲೂ ಸಲ್ಲದ್ರು ಅವರು. ಅವರೇ ಒಂದು ಲಿವಿಂಗ್ ಎಕ್ಸಾಂಪಲ್ಲು. ಹಾಗಾಗಿ ಕೆಲವರಲ್ಲಿ ಇದೆ ಸಿನಿಮಾ ಸಂಗೀತ ಅಯ್ಯೋ ಅಂತ ನಿರ್ಲಕ್ಷ್ಯನೋ ಅಥವಾ ಮಡಿವಂತಿಕೆನೋ ಅಥವಾ ಒಂದು ರೀತಿಯ ಸಂಕುಚಿತ ಭಾವನೆ ಇದೆ. ಇಲ್ಲಿ ಆ ಎಲ್ಲ ಸಂಕುಚಿತ ಭಾವನೆಗಳನ್ನೆಲ್ಲ ಹೊಡೆದೋಡಿಸಿ ಅವರ ವಾಯ್ಸ್ಗೆ ಒಂದು ಉತ್ತಮ ಅವಕಾಶ ಕೊಟ್ಟು, ವೇದಿಕೆ ಭಯ ಕೆಲವರಲ್ಲಿ ಇದ್ದರೆ ಅದನ್ನು ಹೋಗಲಾಡಿಸಿ ಅವರು ಉತ್ತಮ ಗಾಯಕರಾಗಿ ಏನಾಗಬೇಕು ಅದನ್ನು ಕೊಡ್ತಾನೇ ಬೇರೆ ಬೇರೆ ಅಂಶಗಳು, ಕೇವಲ ಮೇಡಮ್ ಹೇಳಿದಾಗೆ ಸಂಗೀತ ಹೇಳ್ಕೊಡೋದು ಬರೀ ಪಾಠಾಂತರಗಳು ಅಷ್ಟೇ ಅಲ್ಲ, ಬದುಕಿಗೆ ಬೇಕಾಗಿರ್ತಕ್ಕಂಥ ಹೊಸ ಆಯಾಮಗಳನ್ನ ನಾವು ಇವಾಗ ಯಾವುದೋ ಒಂದು ಹಾಡು ಹೇಳ್ತಾ ಇರ್ಬೇಕಾದ್ರೆ ಈ ಹಾಡು ಇದೇ ರಾಗವನ್ನು ಬಳಸ್ಕೊಂಡು ಇದನ್ನು ಈ ರೀತಿ ಹಾಡ್ಬೋದು ಅಂತ ಒಂದು ಪ್ರಾತ್ಯಕ್ಷಿಕೆಗಳಿರುತ್ತೆ. ಕಂಪೇರಿಟಿವ್, ತುಲನಾತ್ಮಕವಾಗಿ ಇದು ನಾವು ಹೇಳ್ಕೊಡ್ತೀವಿ. ಅವಾಗೇನಾಗುತ್ತೆ, ಅವ್ರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸಂಪನ್ಮೂಲ ವ್ಯಕ್ತಿಗಳು 30-40 ವರ್ಷಗಳಿಂದ ಸಾಧನೆ ಮಾಡಿರೋರು, ಅವರು ತಮ್ಮ ಅನುಭವವನ್ನು ಧಾರೆ ಎರೀತಾರೆ ಇಲ್ಲಿ. ಸೊ ಅದು ಬಹಳ ಮುಖ್ಯವಾದ. ನಾವೇ ಅವ್ರನ್ನ ನೇರವಾಗಿ ಹೋಗಿ ಹೋಗೋಕ್ಕಾಗಲ್ಲ. ಬಟ್ ಅವರು ಈ ಶಿಬಿರದ ಹಿನ್ನೆಲೆಯಲ್ಲಿ ಇಲ್ಲಿ ಬಂದಾಗ ಆ ಶಿಬಿರಾರ್ಥಿಗಳಿಗೆ ಒಂದು ಮುಕ್ತವಾಗಿ ಬೆರೆಯುವ, ಅರ್ಥ ಮಾಡಿಕೊಳ್ಳುವ ಅಥವಾ ವಿಷಯ ಗ್ರಹಣ ಮಾಡುವ ಅವಕಾಶ ಇರುತ್ತೆ. ಸೊ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇಂಟ್ರಾಕ್ಷನ್ ಅಂತ ನಾವೇನ್ ಹೇಳ್ತೀವಿ, ಅವ್ರು ಹೇಳಿ ಆದ್ಮೇಲೆ ಪ್ರಶ್ನೆ ಕೇಳಿದಾಗ ಉತ್ತರ ತಕ್ಷಣ ಸಿಗುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಆ ಉತ್ತರ ಹುಡ್ಕೊಂಡ್ ಕುತ್ಕೋಬೇಕು. ಅದ್ ಮತ್ತೆ ಸರಿಯಾಗಿರುತ್ತಾ, ಸಮಂಜಸವಾಗಿರುತ್ತಾ, ಅದ್ ಯಾರು ಹೇಳೋರು, ಯಾರು ಗೊತ್ತಿರಲ್ಲ. ಆದ್ರೆ ಇಲ್ಲಿ ಹಾಗಾಗಲ್ಲ. ಸಂಪನ್ಮೂಲ ವ್ಯಕ್ತಿಗಳು ತಾವು ಒಂದು ಅವರ ಅನುಭವದ ಮೂಲಕ ತಿಳ್ಕೊಂಡಿರುವಂತದನ್ನ ಹೇಳ್ತಾರೆ. ಜೊತೆಗೆ ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ಅವ್ರಿಗೇನೋ ಪ್ರಶ್ನೆ ನೀವ್ ಹೇಳ್ದಂಗೆ ಅಬ್ಸರ್ವೇಷನ್ ಮಾಡಕ್ ಅವಕಾಶ ಇರುತ್ತೆ, ಉತ್ತರಗಳು ಸಿಗುತ್ತೆ ಅವ್ರಿಗೆ. ನೀವು ಅವಾಗ್ಲೊಂದು ಪಾಯಿಂಟ್ ಹೇಳಿದ್ರಿ ಮೇಡಮ್, ಈ ಬಹಳಷ್ಟು ಖ್ಯಾತ ಸಂಗೀತಗಾರರು ಎಲ್ಲರೂ ಬಹಳ ಮೆದು ಧ್ವನಿಯಲ್ಲಿ ಮಾತಾಡ್ತಾರೆ ಅಂತ. ನಾವು ಇವತ್ತಿನ ಸಂಗೀತನೂ ನೋಡಿದ್ರೆ, ಹಿಂದಿನ ಸಂಗೀತ ನೋಡಿದ್ರೆ, ಹಿಂದಿನ ನಮ್ಮ ಹಳೆಯ ಸಂಗೀತ ನೋಡಿದ್ರೆ ಬಹಳ ಮೆಲೋಡಿಯಸ್ ಆಗಿರುತ್ತೆ. ಈಗಿನ ಸಂಗೀತದ ಬಗ್ಗೆ ಇರುವಂತ ಸಹಜವಾದಂತ ಒಂದು ಕಂಪ್ಲೇಂಟು, ಅದರಲ್ಲೂ ವಿಶೇಷವಾಗಿ ಚಲನಚಿತ್ರ ಸಂಗೀತ ಸ್ವಲ್ಪ ಕರ್ಕಶವಾಗಿರುತ್ತೆ ಅನ್ನುವಂಥದ್ದು, ಅಥವಾ ಅದರಲ್ಲಿ ಏನೋ ಒಂದು ಮೆಲೋಡಿ ಮಿಸ್ ಆಗಿರುತ್ತೆ ಅನ್ನುವಂಥ ಭಾವನೆ ಇದೆ. ಈ ಮೆಲೋಡಿ ಅನ್ನುವಂಥದ್ದು, ಸಂಗೀತ ಅನ್ನೋದೇ ಒಂದು ಮೆಲೋಡಿ. ಅಲ್ಲಿ ಈ ಬಹಳ ಸುಮಧುರ ಅಂತೀವಲ್ಲ ನಾವು, ಸುಮಧುರ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಅದು ಒಂಥರ ಕೇಳೋಕೆ ಕಿವಿಗೆ ಇಂಪಾಗಿರ್ಬೇಕು, ಬಹಳ ಸೈಲೆಂಟ್ ಆಗಿ ಹಾಡುವಂಥದ್ದು. ನಮ್ಮ ಆ ತರದ ಹಾಡುಗಳು ಇವತ್ತಿನ ಜನಾಂಗ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಎಲ್ರು ಇವತ್ತು ಹಳೆ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಈ ಶಿಬಿರಗಳು ಬಹಳ ಇಲ್ಲ ಕಾರಣ ಹೇಳ್ತೀನಿ. ಅಂದ್ರೆ ಆಗ ಚಿತ್ರ ಸಾಹಿತಿಗಳು ರಚನೆ ಮಾಡುವಾಗ ಅದರ ಕಥೆಯ ಹಿನ್ನೆಲೆ ತಿಳ್ಕೊತಾ ಇದ್ರು, ಯಾರು ಆಕ್ಟ್ ಮಾಡ್ತಾ ಇದ್ದಾರೆ ತಿಳ್ಕೊತಾ ಇದ್ರು, ಎಲ್ಲಿ ಶೂಟಿಂಗ್ ಆಗುತ್ತೆ ಅಂತ ತಿಳ್ಕೊಂಡು ಎಷ್ಟೋ ಸಂದರ್ಭಗಳಲ್ಲಿ ಅಲ್ಲೇ ಹೋಗಿ ಆ ವಾತಾವರಣದ ಹಿನ್ನೆಲೆಯಲ್ಲಿ ಬರಿತಾ ಇದ್ರು. ಆಮೇಲೆ ಈಗಲೇ ಬರಿತಾ ಇರಲಿಲ್ಲ, ಅವ್ರಿಗೊಂದು 2-3 ತಿಂಗಳು ಸಮಯ ತಗೋತಾ ಇದ್ರು. ಈಗ ಹಾಗಲ್ಲ, ಬೆಳಗ್ಗೆ ಸಿಚುವೇಶನ್ ಹೇಳಿ ಮಧ್ಯಾಹ್ನ ಹಾಡ್ಕೊಡ್ಬೇಕು, ಸಾಯಂಕಾಲ ರೆಕಾರ್ಡಿಂಗ್ ಆಗುತ್ತೆ. ಅಲ್ಲಿ ಸತ್ವ ಕಡಿಮೆ ಆಗುತ್ತೆ. ಸೊ ಟಿ ವಿಜಯಶಂಕರ್ ಇರ್ಬೋದು, ವಿಜಯ ನರಸಿಂಹ ಇರ್ಬೋದು, ಜಿ ವಿ ಅಯ್ಯರ್ ಇರ್ಬೋದು, ಎಂತೆಂಥ ಘನಂದಾರಿ ಸಾಹಿತಿಗಳವರೆಲ್ಲ, ಸಿ ವಿ ಶಿವಶಂಕರ್ ಇರ್ಬೋದು, ಅಥವಾ ಆಮೇಲೆ ನಮ್ಮ ಆರ್ ಎನ್ ಜಯಗೋಪಾಲ್, ಇವರೆಲ್ಲ
ಸುಮ್ಮನೆ ಕೊಟ್ಟಿಲ್ಲ ಸಾಹಿತ್ಯನ. ಇವತ್ತಿಗೂ ಅದು ಯಾವುದೇ ಕಾವ್ಯಕ್ಕೆ ಯಾವುದೇ ಭಾವಗೀತೆಗೆ ಕಡಿಮೆ ಇಲ್ಲ. ಅದು ನಾವು ಸಿನಿಮಾ ಸಂಗೀತ ಅಂದ ತಕ್ಷಣ ಅದು ಕಾವ್ಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಹಾಡುಗಳು ಹೊರತುಪಡಿಸಿ ಚಿತ್ರಸಂಗೀತ ಹೊರತುಪಡಿಸಿ ಓದಿದಾಗ, ಕಾವ್ಯ ಥರ ಓದಿದಾಗ ಅಷ್ಟೇ ಶ್ರೇಷ್ಠವಾದಂತಹ ಸಾಹಿತ್ಯಿಕ ಮೌಲ್ಯ ಇರತಕ್ಕಂಥ ಒಂದು ಕವನ ಅಥವಾ ಭಾವಗೀತೆ ಆಗಿರುತ್ತದೆ. ಆಮೇಲೆ ಇದಕ್ಕೆ ನಾನು ಮುಂದುವರೆದ ಭಾಗವಾಗಿ ಹೇಳ್ಬೇಕು ಅಂದ್ರೆ, ನೀವು ಹೇಳಿದ್ರಿ ಈಗ ಚಿತ್ರಸಂಗೀತ ಇದಾಗಿದೆ, ಮೆಲೋಡಿ ಇಲ್ಲ ಅಂತ. ಬಟ್ ಅದನ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನೀವು ಈಗ ಒಂದು 15 ಬೇಡ, ಒಂದು 25 ವರ್ಷದಿಂದ ನಾವು ಇತಿಹಾಸ ತಗೋದ್ ನೋಡಿದ್ರಾಗ ಅನೇಕ ಹಾಡುಗಳು ಹಿಟ್ ಆಗಿರುವಂತದ್ರಲ್ಲಿ 50% ಮೆಲೋಡಿ ಹಾಡುಗಳೇ ಇದಾವೆ. ನಾವು ನಮ್ಮ ಜನರೇಷನ್ ಅವರು ಕೇಳದೇ ಇರಬಹುದು, ಆದ್ರೆ ಜಸ್ಟ್ ಒಂದು ಸರ್ವೆ ಅಂತ ನಾವು ಮಾಡಕ್ ಹೋಯ್ತು ಅಂದ್ರೆ ನಮ್ಮ ಕನ್ನಡಿಗರ ಒಂದು ಟೇಸ್ಟ್ ಅಥವಾ ಏನು ಇದಿದೆ, ಅದು ಅಭಿರುಚಿ ಇದೆ, ಅದು ಇವತ್ತೂ ಮೆಲೋಡಿ ಕಡೆಗೆ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕಂದ್ರೆ ಅನೇಕ ಗೀತೆಗಳಿದಾವೆ, ನಂಗೆ ತಕ್ಷಣಕ್ಕೆ ಹೇಳಕ್ಕೆ ಗೊತ್ತಾಗ್ತದೆ. ನನಗೆ ತಕ್ಷಣಕ್ಕೆ ಹೊಳಿತಾ ಇರೋದು ಈಗ ಅದ್ಯಾವುದೋ ಒಂದು ಪರಮಾತ್ಮ ಫಿಲಂ ಅಂತ ಬಂತು, ಅದ್ರಲ್ಲೇ 2 ವಿಷಯ ಇದೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ಅನ್ನೋದು ಒಂದಿದೆ ಅದೇ ಚಿತ್ರದಲ್ಲಿ. ಆದ್ರೆ ಅದೇ ಚಿತ್ರದಲ್ಲಿ ತನ್ಮಯಳಾದೇನೋ ಅನ್ನುವಂತ ಒಂದು ಮೆಲೋಡಿ ಗೀತೆಯೂ ಇದೆ. ಅಂದ್ರೆ ನಮ್ಗೆ ತಲೆನಲ್ಲಿ ಕನ್ನಡಿಗರಿಗೆ ಯಾವುದೇ ಒಂದು ಶೋ ಅಥವಾ ಯಾವ್ದೋ ಒಂದು ಪ್ರೋಗ್ರಾಮ್ ಆದಾಗ ಅವ್ರು ಕೇಳೋದು ಕತ್ಲಲ್ಲಿ ಕರಡಿಗೆ ಕೇಳಲ್ಲ, ತನ್ಮಯಳಾದೇನೋ ಹಾಡಿ ಮೇಡಮ್ ಅಂತಾನೆ ಕೇಳ್ತಾರೆ. ಸೊ ಈ ರೀತಿ ಅವರ ಅಭಿರುಚಿ ಯಾವತ್ತಿಗೂ ಮೇಲ್ಮಟ್ಟದಲ್ಲೇ ಇದೆ. ಇಲ್ಲಿ ಅಭಿರುಚಿ ಅಂತ ಬಂದಾಗ ನಾನು ಕಲಾವಿದರ ಜವಾಬ್ದಾರಿಯ ಬಗ್ಗೆನೂ ಮಾತಾಡ್ಬೇಕಾಗತ್ತೆ. ಈಗ ಅದಕ್ಕೆ ನಾನು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಈ ಮಕ್ಕಳು ನನಗೆ ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಅಂತ ಗಲಾಟೆ ಮಾಡ್ತಾರೆ, ನಾ ಮನೆ ಊಟ ಮಾಡಲ್ಲ ಅಂತಾರೆ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರೆ? 3 ಹೊತ್ತು ಐಸ್ ಕ್ರೀಮ್ ಚಾಕ್ಲೇಟ್ ಕೊಡ್ತಾರಾ? ಇಲ್ಲ. ನೋಡು ಮಗು, ಇವತ್ತು ಊಟ ಮಾಡು, ನಾಳೆ ಮಾಡು, ಶನಿವಾರನೋ ಭಾನುವಾರನೋ ನೀನ್ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡಿಸ್ತೀನಿ, ಇಲ್ಲ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತಾರೆ. ಅದೇ ರೀತಿನೇ ನಾವು ಜವಾಬ್ದಾರಿ ಇರುವಂತ ಕಲಾವಿದ್ರು ಸಹ ಅಭಿಮಾನಿಗಳಿಗೆ ಹೇಳ್ಬೇಕಾಗುತ್ತೆ. ಅಂದ್ರೆ ಅದನ್ನ ತಿಳಿಸ್ಕೊಡ್ಬೇಕು. ಕತ್ಲಲ್ಲಿ ಕರಡಿಗೆ ಕೇಳಿದ್ರು ಅಂತಂದ್ರೆ ನಾವ್ ಅದನ್ನ ದಯಮಾಡಿ ಇದೊಂದು ಕೇಳಿ, ಕಡೆ ಹಂತಕ್ಕೆ ಬರ್ತಾ ನಾವು ಒಂದು ನಿಮ್ಗೆ ಬೇಕಾದಂತ ಒಂದು ಕುಣಿಯೋ ಗೀತೆ ನಾವು ಮತ್ತೊಂದು ಹಾಡ್ತೀವಿ ಅನ್ನೋ ರೀತಿನಲ್ಲಿ ನಾವು ಹೇಳ್ಬೇಕಾಗತ್ತೆ. ಇಲ್ದೇ ಅವ್ರು ಕೇಳ್ತಾರೆ ಏನು ಅಪ್ಪ ಲೂಸಾ ಅಮ್ಮ ಲೂಸಾ ಹಾಡಿ ಅಂತಾರೆ. ಅದು ಹೇಳೋ ಅಂತ ಹಾಡುಗಳ ಅದೆಲ್ಲ ಯಾವ್ದೋ ಒಂದು ಸಂದರ್ಭಕ್ಕೆ ತಕ್ಕಂತೆ ಯಾವ್ದೋ ಚಿತ್ರದಲ್ಲಿ ರಚನೆ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅದ್ ಯಾವತ್ತೂ ಯಾರೂ ಕೇಳದೆ ಇರುವಂತ ಹಾಡುಗಳು. ನೀವ್ ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ಆ ರೀತಿ ಹಾಡುಗಳಿಗೆ ಬೇಡಿಕೆ ಖಂಡಿತ ಬರಲ್ಲ. ನಾನು ಅಷ್ಟ್ರ ಮಟ್ಟಿಗೆ ಅಭಿಮಾನಿಗಳ ಬಗ್ಗೆ, ಕಲಾಭಿಮಾನಿಗಳ ಬಗ್ಗೆ, ಕನ್ನಡವನ್ನ ಪ್ರೀತಿಸುವ ಎಲ್ಲ ಮನಸ್ಸುಗಳಿಗೆ ನಾನು ಏನ್ ಹೇಳ್ತೀನಿ, ಆಭಾರಿಯಾಗಿದ್ದೇನೆ. ಯಾಕಂದ್ರೆ ಯಾವುದೇ ರೀತಿನಲ್ಲೂ ಅವರ ಒಂದು ಅಭಿರುಚಿ ಕೆಳಗಡೆ ಹೋಗೇ ಇಲ್ಲ. ಇದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾರ ಅಭಿರುಚಿನೂ ಕೆಳಗ್ ಹೋಗಿಲ್ಲ. ಅದೇನಂದ್ರೆ ಅದನ್ನ ಅವ್ರ ಮೇಲೆ ಹೇರ್ಲಾಗ್ತಾ ಇದೆ. ಜನ ಕೇಳ್ತಾರೆ, ಅಭಿಮಾನಿಗಳು ಕೇಳ್ತಾರೆ ಅಂತ ಅವ್ರ ಮೇಲೆ ಹೇರ್ತಾ ಇದಾರೆ ಅಷ್ಟೇ. ನಾವು ಮಕ್ಕಳಿಗೆ ಮನೆಯಲ್ಲಿ ದೋಸೆ ಇಡ್ಲಿ ಕೊಡ್ತೀವೋ ಅಥವಾ ಫಾಸ್ಟ್ ಫುಡ್ ಕೊಡ್ತೀವೋ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಆ ಜವಾಬ್ದಾರಿ ಕಲಾವಿದ್ರ ಮೇಲಿರುತ್ತೆ. ಹಾಗೇನೆ ಅಭಿಮಾನಿಗಳಿಗೆ ನಾವು ಒಳ್ಳೇದ್ ಕೊಡ್ತೀವ ಕೆಟ್ಟದ್ ಕೊಡ್ತೀವ ಅನ್ನೋದು ಕಲಾವಿದ್ರ ಮೇಲಿರುತ್ತೆ. ಸಂಗೀತ ನಿರ್ದೇಶಕರು ಇರ್ಬೋದು, ಗಾಯಕಿಯರು ಇರ್ಬೋದು, ಅವರದ್ದೇ ಒಂದು ಜವಾಬ್ದಾರಿ ಅದು. ಅದನ್ನ ಅವ್ರು ಸರಿಯಾಗಿ ನಿರ್ವಹಣೆ ಮಾಡ್ತು ಅಂದ್ರೆ ಯಾವುದೇ ಕಾಲಕ್ಕೂ ಆ ಉತ್ಕೃಷ್ಟತೆ ಕಮ್ಮಿ ಆಗೋ ಸಾಧ್ಯತೆಗಳೇ ಇಲ್ಲ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ಇವತ್ತಿಗೂ ಸಹ ಜಯಂತ್ ಕಾಯ್ಕಿಣಿ ಅನ್ನುವಂಥ ಸಾಹಿತಿಗಳ ಹಾಡುಗಳು ಅವ್ರು ಯಾವ ಹಾಡು ಬರೆದ್ರು ಹಿಟ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವರ ಜನರ ಅಭಿರುಚಿ ಅಷ್ಟು ಚೆನ್ನಾಗಿದೆ. ಅವರ ಅಭಿರುಚಿ ಕೆಟ್ಟೋಗಿಲ್ಲ, ಕೆಡ್ಸೋ ಅಂತ ಸಂದರ್ಭಗಳು ಸೃಷ್ಟಿ ಮಾಡ್ತಾ ಇದಾರೆ ಅಷ್ಟೇ. ಅದನ್ನ ನಿಲ್ಸಿದ್ರೆ ಜವಾಬ್ದಾರಿ ಸಂಗೀತಗಾರರ ಮೇಲೆ ಎಲ್ಲ ಈ ಒಂದು ಹೌದು ಚಿತ್ರ ಎಲ್ಲರ ಮೇಲೂ ಇದೆ. ಅದು ಕೆಲವು ಸರಿ ಏನಾಗುತ್ತೆ ಅಂದ್ರೆ ಅವರು ಒಂದು ವೃತ್ತಿ ಧರ್ಮ ಅಂತ ಹೇಳ್ತಾರೆ. ಯಾವ್ದೋ ಒಂದು ಈ ಹೊಡೆದಾಟ ಬಡದಾಟದ ಚಿತ್ರ ಇರುತ್ತೆ, ಅದಕ್ಕೆ ನಾವು ಮೆಲೋಡಿ ಹಾಡ್ ಕೊಡಕ್ ಆಗಲ್ಲ. ಅಫ್ಕೋರ್ಸ್ ಅದ್ರಲ್ಲೂ ಮೊನ್ನೆ ಯಾವ್ದೋ ಒಂದು KGF ಅನ್ನುವಂತ ಹಾಡ್, ಇದ್ರಲ್ಲಿ ಅಮ್ಮನ್ ಬಗ್ಗೆ ಒಂದು ಹಾಡಿತ್ತು. ಅದು ಸಿಚುಯೇಷನ್, ಅದೇ ಅವ್ರೇನೋ ಡಮ ಡಮ ಅಂತ ಹೊಡೆದಾಟದ ದೃಶ್ಯ ಬರುತ್ತೆ, ಅದಕ್ಕೆ ಅವ್ರು ಬರೀಲೇಬೇಕಾಗತ್ತೆ ಗೀತೆ. ಅದು ಏನು ಮಾಡಕ್ ಆಗಲ್ಲ, ಅನಿವಾರ್ಯತೆ, ಅದು ವೃತ್ತಿ ಅನಿವಾರ್ಯತೆ. ಅದೇ ಆದರೆ ನಮ್ಮ ಅಭಿಮಾನಿಗಳು ಅಥವಾ ಯಾರೇ ಕೇಳುಗರಿರ್ಬೋದು, ಶ್ರೋತೃಗಳಿರ್ಬೋದು, ಅವ್ರು ಇವತ್ತಿಗೂ ಸಹ ಕೇಳೋದು ಮೆಲೋಡಿ ಹಾಡು. ಈಗ ಈ ಸಂಗೀತಗಾರರ ಮೇಲೆ ಜವಾಬ್ದಾರಿ ಇದೆ ಅನ್ನೋಂಥ ವಿಷಯ ಬಂದಾಗ, ಹಿಂದೆ C. ಅಶ್ವಥ್ ಅವರು ಕೆಂಚಾಲು ಮಂಚಾಲ ಹಾಡಿದಾಗ ಬಹಳ ವಿವಾದ ಆಗಿತ್ತು.
ಸಿ ಅಶ್ವಥ್ ಅವ್ರು ಇಂಥ ಹಾಡು ಹಾಡ್ತಾರ ಅನ್ನುವಂಥದ್ದು. ಸೊ ಹೀಗಾಗಿ ಸಂಗೀತ ಹೇಳ್ಕೊಡೋರು ಜವಾಬ್ದಾರಿ ಕೂಡ ಇದರಲ್ಲಿದೆ ಅಂತ. ಅಂದ್ರೆ ಖಂಡಿತವಾಗ್ಲೂ ಇದೆ. ಈ ರೀತಿ- ಆಮೇಲೆ ಅಂತ ನೀವು ಸಿ ಅಶ್ವಥ್ ಅಂತ ಹೇಳಿದ್ರಿ, ಅದ್ರ ಹಿಂದೆನೂ ಒಂದು ಕಥೆ ಇದೆ. ಆಕ್ಚುಲಿ ಅವರು ಅದು ಏನು ಅನ್ನೋದು ವಿವರಣೆ ಗೊತ್ತಿಲ್ಲದೆ ಅವ್ರು ಹಾಡಿದ್ರಂತೆ. ಅದು ಆಗಿದೆ. ಅದಾದ ನಂತರ ಅವ್ರು ತುಂಬಾ ಹಾಡುಗಳನ್ನ ನಾನ್ ಹಾಡಲ್ಲ ಅಂತ ನಿರಾಕರಣೆ ಮಾಡಿದ್ದಾರೆ. ಯಾಕಂದ್ರೆ ಅದು ಏನೋ ಒಂದು ಅನಿವಾರ್ಯತೆ ಕಟ್ಟು ಬಿದ್ದು ಅವ್ರು ಹಾಡ್ಬಿಟ್ಟು ಬಂದ್ಬಿಟ್ಟಿದ್ರು. ಸಿ ಅಶ್ವಥ್ ಎಂಥ ಕಲಾವಿದ್ರು ಅಂದ್ರೆ ಅವ್ರು ಯಾವ್ದಕ್ಕೂನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ನಂಗೆ ದುಡ್ಡು ಬರ್ಲಿಲ್ವಾ, ಎಷ್ಟೋ ನಾನೊಂದ್ 2-3 ಇನ್ಸಿಡೆಂಟೇ ಕೇಳಿದೀನಿ. ಯಾವ್ದೋ ಒಂದು ರೆಕಾರ್ಡಿಂಗ್ ಒಪ್ಕೊಂಡು ಬಹಳ ದೊಡ್ಡ ಕವಿಗಳದು, ಅವ್ರು ಯಾರೋ ಸ್ಪಾನ್ಸರ್ ನಾನು ದುಡ್ಡು ಕೊಡ್ತೀನಿ ಇಂದ ಅವ್ರ ಹಿಂದೆ ಹೋದಾಗ ಅವ್ರ ಮನೆ ಪತ್ರಗಳನ್ನ ಅಡವಿಟ್ಟು ದುಡ್ಡು ತಂದು ರೆಕಾರ್ಡಿಂಗ್ ಮಾಡ್ತೀನಿ ಅನ್ನೋಷ್ಟು ಛಾತಿ ಇದ್ದಂತ ಕಲಾವಿದ. ಸೊ ಆ ತರ ಕಲಾವಿದ್ರವ್ರು. ಆಮೇಲೆ ಅವ್ರು ಎಷ್ಟೋ ಗೀತೆಗಳನ್ನ ರೆಫ್ಯೂಸ್ ಮಾಡ್ಬಿಟ್ಟಿದ್ದಾರೆ. ಹಂಗೆ ಅವ್ರು ಹಾಡಿದಿದ್ರೆ ಎಷ್ಟೋ ಹಾಡ್ಬೋದಿತ್ತು ಚಿತ್ರಗಳಲ್ಲೂ, ಅಂದ್ರೆ ಅವ್ರು ಆತರ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರು ಒಬ್ಬ ಜವಾಬ್ದಾರಿಯುತ ಕಲಾವಿದ. ಅಂಥ ಕಲಾವಿದ್ರಿಂದ ನಾವು ನಮ್ಮಂತಹ ಕಲಾವಿದ್ರು, ಕಿರಿಯ ಕಲಾವಿದ್ರು ಬಹಳಷ್ಟಿದೆ ಕಲಿಯುವಂಥದಕ್ಕೆ. ಅನೇಕ ನಮ್ಮ ಹಿರಿಯ ಕಲಾವಿದರೆಲ್ಲರೂ ಅವರ ಒಂದು ರೀತಿನಲ್ಲಿ ಅವರ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೊಂಡು ಅದ ನಿರ್ವಹಿಸ್ತಾ ಬಂದಿದ್ದಾರೆ. ಯಾರೂನು ಆ ರೀತಿ ಮಾಡಕ್ ಹೋಗಿಲ್ಲ. ಅಂದ್ರೆ ಸಮಾಜಕ್ಕೆ ಕಲೆಯಿಂದ ಒಳಿತಾಗ್ಬೇಕು ಅನ್ನೋದೇ ಎಲ್ಲರ ಆಶಯ. ಹಾಗಾಗಿ ಅದನ್ನ ಮಾಡ್ತಾ ಬಂದಿದ್ದಾರೆ. ಇನ್ ಮುಂದೇನು ಮಾಡ್ಬೇಕು ಅನ್ನೋದೇ ನಮ್ಮ ಆಶಯ. ಧನ್ಯವಾದಗಳು ಮೇಡಮ್. ಸಾಕಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ. ಪ್ರಮುಖವಾಗಿ ಇವತ್ತು ಈ ಸಂಗೀತ ಕ್ಷೇತ್ರದಕ್ಕೆ ಬರುವಂಥವರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗಿದೆ. ಯುವಕ ಯುವತಿಯರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಅವಕಾಶಗಳು ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ. ಸರಿಗಮಪ ಅನ್ನುವಂಥದ್ದು ಇರ್ಬೋದು, ಬೇರೆ ಬೇರೆ ಸಂಗೀತ ಕಾರ್ಯಕ್ರಮಗಳ ಮೂಲಕ ನಮ್ಮ ಇಡೀ ದೇಶದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಕನ್ನಡಿಗ ಸಂಗೀತಗಾರರು, ಗಾಯಕರು ಹೆಸರು ಮಾಡ್ತಾ ಇದ್ದಾರೆ. ಈ ಸಂಜೀತ್ ಹೆಗಡೆ ಅನ್ನುವಂಥವ್ರು ನಾವು ಹೆಸರಿಗೆ ಇವತ್ತು ಭಾಳ ಜನಪ್ರಿಯ ಆಗಿರುವಂಥದ್ದು. ಇಂಥ ಅನೇಕ ಗಾಯಕರನ್ನು ಹುಟ್ಟು ಹಾಕುವಂಥ ಅವಕಾಶ ಇವತ್ತಿದೆ. ಮತ್ತು ಜನರು ಕೂಡ ಈ ಒಂದು ಮೆಲೋಡಿ ಸಾಂಗ್ಗಳನ್ನು ಇವತ್ತಿಗೂ ಇಷ್ಟಪಡ್ತಾ ಇದ್ದಾರೆ. ಇದನ್ನು ಕಲಿಯೋದಕ್ಕೆ ಬೇಕಾಗಿರುವಂಥ ಅವಕಾಶಗಳು ನಾವು ಸಾಕಷ್ಟು, ಈಗ ಆನ್ಲೈನ್ ವ್ಯವಸ್ಥೆ ಇದ್ದರೂ ಕೂಡ ಆನ್ಲೈನಲ್ಲಿ ಕಲಿಯೋಕ್ಕೆ ಆಗದಿರುವಂಥದ್ದನ್ನು ನಾವು ನೇರವಾಗಿ ಕಲಿಯೋದಕ್ಕೆ ಅವಕಾಶ ಇದೆ. ಆ ಒಂದು ಅವಕಾಶವನ್ನು ನಾಗಚಂದ್ರಿಕಾ ಭಟ್ ಅವರು ಮತ್ತು ಶ್ರೀಯುತ ಅಚ್ಯುತ್ ಸಂಕೇತಿಯವರು ನಡೆಸ್ತಾ ಇರುವಂಥ ಶಿಬಿರದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದರ ಪ್ರಯೋಜನವನ್ನು ಯುವಜನಾಂಗ ಪಡಿಬೇಕು. ಯಾರಿಗೆ ಆಸಕ್ತಿ ಇದೆ ಅವ್ರಿಗೆ ಕಲಿಸ್ಕೊಡ್ತಾರೆ. ಅದ್ರ ಜೊತೆಗೆ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಸಂಗೀತ ಕ್ಷೇತ್ರ ಅನ್ನುವಂಥದ್ದು ಬಹಳ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೀವಿ, ಅನೇಕ ಯುವಕ ಯುವತಿಯರು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ತಮ್ಮ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದಾರೆ. ರೀಲ್ಸ್ ಮಾಡುವಂಥದ್ದು, ಬೇರೆ ಬೇರೆ ಮಾಡುವಂಥದ್ದು, ದುಶ್ಚಟಗಳಿಗೆ ದಾಸರಾಗುವಂಥದ್ದು, ಇವೆಲ್ಲವನ್ನ ಹೊರತುಪಡಿಸಿ ಒಳ್ಳೆಯ ಜೀವನವನ್ನು, ಒಳ್ಳೆಯ ಆರೋಗ್ಯವನ್ನು, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಸಂರಕ್ಷಣೆ ಮಾಡುವಂಥ ಈ ಸಂಗೀತ ಏನಿದೆ, ಇದೇ ಒಂದು ದೊಡ್ಡ ಟ್ರೀಟ್ಮೆಂಟ್. ಇದು ಆರೋಗ್ಯಕ್ಕೆ, ಹೆಲ್ತ್. ಇವತ್ತು ನಾವು ಬೇರೆ ಬೇರೆ ಇದನ್ನ ಕೌನ್ಸಿಲಿಂಗ್ ಅಂತ ಹೋಗ್ತೀವಿ, ಥೆರಪಿ ಅಂತ ಹೋಗ್ತೀವಿ. ಇದು ಒಂದು ಮ್ಯೂಸಿಕ್ ಅನ್ನೋದು ಕೂಡ ಇವತ್ತು ಥೆರಪಿ ಅನ್ನುವಂಥದ್ದು ಪ್ರೂವ್ ಆಗಿರುವಂಥದ್ದು. ಹೀಗಾಗಿ ಈ ಸಂಗೀತವನ್ನು ಅಪ್ಪಿಕೊಳ್ಳುವ ಮೂಲಕ, ಕಲಿಯೋದರ ಮೂಲಕ ನಮ್ಮ ಮಾನಸಿಕ ನೆಮ್ಮದಿಯನ್ನು, ಸಮಸ್ಯೆಗಳು, ಜಂಜಾಟಗಳು, ಬದುಕಿನ ಜಂಜಾಟಗಳು ಇರುತ್ತೆ. ಆದರೆ ಈ ಸಂಗೀತ ಅನ್ನುವಂಥದ್ದು ನಮಗೆಲ್ಲ ಒಂದು ಕಡೆ ನೆಮ್ಮದಿಯನ್ನು, ಎಲ್ಲವನ್ನ ಮರೆಸಿ ಒಂದು ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಶಕ್ತಿ ಈ ಸಂಗೀತ ಕ್ಷೇತ್ರಕ್ಕಿದೆ. ಈ ಸಂಗೀತ ಕ್ಷೇತ್ರಕ್ಕೆ ತಾವೆಲ್ಲರೂ ಬರಬೇಕು. ಈ ಸಂಗೀತವನ್ನು ಕಲಿಯೋದರ ಮೂಲಕ ನೆಮ್ಮದಿಯ ಜೀವನ, ಸಂತೋಷದ ಜೀವನವನ್ನು ತಾವು ಅಳವಡಿಸ್ಕೊಳ್ಬೇಕಂತ ಹೇಳ್ತಾ, ಸುದ್ದಿ ಬ್ರಹ್ಮ ವಾಹಿನಿಗೆ ಇವತ್ತು ವಿಶೇಷವಾದಂಥ ಸಂದರ್ಶನವನ್ನು ನೀಡಿರುವಂಥ ಶ್ರೀಮತಿ ನಾಗಚಂದ್ರಿಕಾ ಭಟ್ ಅವರು ಮತ್ತು ಶ್ರೀಯುತ ಅಚ್ಯುತ್ ಸಂಕೇತಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ.